ಸಾಗಿ ಬರ್ತಾ ಇದೆ. ಆಲ್ ಸ್ಟಾರ್ಸ್ ವಿರುದ್ಧವಾಗಿ ಗ್ಲಾಡಿಯೇಟರ್ಸ್ ಆರಂಭಿಕ ಹಂತದಲ್ಲಿ ಆಲ್ ಸ್ಟಾರ್ಸ್ ದಾಂಡಿಗತ್ತವನ್ನು ಆಯ್ದುಕೊಳ್ತಾ ಇದೆ. ಆರಂಭಿಕ ಆಟಗಾರರಾಗಿ ಸ್ಟೂ, ನಾನ್ ಸ್ಟ್ರೈಕರ್ ನಲ್ಲಿ ಸೂರ್ಯ. ಆರಂಭಿಕ ಎಸೆತ. ಈತನ ಮಧ್ಯೆ ಉತ್ತಮವಾದ ಎಸೆತ ಬರ್ತಾ ಇದೆ. ಚುಕ್ಕಿ ಎಸೆತ ಬರ್ತಾ ಇದೆ. ಎಸೆತಗಾರಿಕೆಯಲ್ಲಿ ಕೂಡ ಸೂರ್ಯ. ಈತನ ಮಧ್ಯೆ ಉತ್ತಮವಾದ ಎಸೆತ, ಅಷ್ಟೇ ಉತ್ತಮವಾದ ಕ್ಷೇತ್ರ ಲಕ್ಷಣ ಬರ್ತಾ ಇದೆ. ಚುಕ್ಕಿ ಎಸೆತಗಳು ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಡಾಟ್ ಅಂಡ್ ಡೆಲಿವರಿ. ಈತನ ಮಧ್ಯೆ ಉತ್ತಮವಾದ ಹೊಡೆತ. ಕೇವಲ ಒಂದೋಟಗಳ ಸೇರ್ಪಡೆ ಆಗ್ತಾ ಇದೆ. ಸ್ಟಿಫನ್ ಚತುರ್ಥ ಬಾರಿಗೆ ಸೂರ್ಯ. ಆಲ್ ಸ್ಟಾರ್ನ ಖಾತೆ ಆರಂಭವಾಗ್ತಾ ಇದೆ. ಆರಂಭಿಕ ಆಟಗಾರರಾಗಿ ಸೂರ್ಯ ಇದೇ ಅಂಕಣದಲ್ಲಿ ಅತ್ಯುತ್ತಮವಾದ ದಾಂಡಿಗತ್ತವನ್ನು ನಡೆಸಬಲ್ಲಂತಹ ಆಟಗಾರರು ಕೂಡ. ಇನ್ನೊಂದೆಡೆ ಸ್ಟೀವ್, ಬಹುಶಃ KGF ಸೂರ್ಯ. ಮತ್ತೆ ಸೂರ್ಯ. ಈತನ ಮಧ್ಯೆ ಉತ್ತಮವಾದ ಎಸೆತ, ಯಾರ್ಕರ್ ಡೆಲಿವರಿ ಬರ್ತಾ ಇದೆ. ಚುಕ್ಕಿ ಎಸೆತಗಳು ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಡಾಟ್ ಅಂಡ್ ಡೆಲಿವರಿ. ಸೂರ್ಯ ಬೆಳಗ್ಗಿನ ಸೂರ್ಯರು ಕೂಡ ಉದಯವಾಗ್ತಾ ಇದ್ದಾರೆ. ಮತ್ತೆ ಸೂರ್ಯ ಉತ್ತಮವಾದ ಎಸೆತ, ಚೆಂಡಿಗೆ ತಿರುವನ್ನ ನೀಡ್ತಾ ಇದ್ದಾರೆ. ಚುಕ್ಕಿ ಎಸೆತಗಳು ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಕೊನೆಯ ಒಂದು ಎಸೆತ ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್. ಸೂರ್ಯ ಟು ಸೂರ್ಯ. ಉತ್ತಮವಾದ ಎಸೆತ, ಇನ್ನೊಂದು ಚುಕ್ಕಿ ಎಸೆತ ಬರ್ತಾ ಇದೆ. ಓವರ್ನ ಮುಕ್ತಾಯ. ಪ್ರಥಮ ಓವರ್ನ ಮುಕ್ತಾಯಕ್ಕೆ ಕೇವಲ ಒಂದು ಓಟಗಳನ್ನ ಗಳಿಸಿಕೊಳ್ತಾ ಇದ್ದಾರೆ.
ಶೂ ಹಾಕೊಂಡು ಆಚೆ ಬರೋಕ್ಕಿಲ್ಲ. ಒಂದು ನಿಮಿಷ. ಅರವಿಂದ್ ಶೂ ಇಲ್ಲ ಅದನ್ನ ಬೆಲೆಯವರ ಸೊಲ್ಲೆ. ಶೂ ಇಲ್ಲ ಬೇರೆ ಅವನಿಗೆ. ಶೂ ಪೊಲ್ಲ ಅವன். ಶೂ ಪೊಲ್ಲ. ಔಟ್ ಔಟ್. ಓಕೆ ಹಾಗಾದ್ರೆ ಓಕೆನಾ. ಅಂತ ಉಡಾದ ಉಳ್ಳವನ. ಎಲ್ಲ ಆಟಗಾರರು ಶೂ ಅನ್ನು ಧರಿಸಲೇಬೇಕಾಗ್ತದೆ. ಸಮವಸ್ತ್ರಧಾರಿ ಪಂದ್ಯಾಟವಾಗಿ ಸಾಗ್ತಾ ಇದೆ. ಎಸೆತಗಾರಿಕೆಯಲ್ಲಿ ರೋಹನ್, ಈತನ ಮಧ್ಯೆ ಗಾಳಿಯಲ್ಲಿ ಚೆಂಡು, ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ಪ್ರಥಮ ಎಸೆತದಲ್ಲಿ ಯಶಸ್ಸನ್ನ ಕಂಡ್ಕೊಳ್ತಾ ಇದ್ದಾನೆ ರೋಹನ್. ಸ್ಟೂ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ. ತೆರವಾದ ಸ್ಥಾನಕ್ಕಾಗಿ ಕೀರ್ತಿ. ದ್ವಿತೀಯ ಓವರ್ನ ಪ್ರಥಮ ಎಸೆತಕ್ಕೆ ಯಶಸ್ಸನ್ನು ಕಂಡಿರುವಂತಹ ಆಟಗಾರ. ಎರಡನೇ ಎಸೆತಕ್ಕಾಗಿ ರೋಹನ್. ಉತ್ತಮವಾದ ಎಸೆತ, ಅಷ್ಟೇ ಉತ್ತಮವಾದ ಹೊಡೆತ ಬರ್ತಾ ಇದೆ. ಕೇವಲ ಒಂದು ಓಟಗಳ ಸೇರ್ಪಡೆ ಆಗ್ತಾ ಇದೆ. ಡೈರೆಕ್ಟ್ ಹಿಟ್ ಆಗ್ತಾ ಇದೆ. ನಾಟ್ ಔಟ್. ಒಂದು ಓಟಗಳ ಸೇರ್ಪಡೆ. ಮತ್ತೆ ಕೆಜಿಎಫ್ ಸೂರ್ಯ ಸ್ಟ್ರೈಕರ್ ಅಲ್ಲಿ. ಸೂರ್ಯ ಕಳೆದ ಸೀಸನ್ ಅಲ್ಲಿ ಅತ್ಯುತ್ತಮವಾಗಿ ಆಟವನ್ನು ಆಡಿದ್ರು. ಇವಾಗ ಸ್ಟ್ರೈಕರ್ ಅಲ್ಲಿ ಸೂರ್ಯ ಬಲವಾದ ಹೊಡೆತಕ್ಕೆ ಯತ್ನವನ್ನು ಮಾಡಿದ್ರು. ವೈಫಲ್ಯ. ಡಾಟ್ ಅಂಡ್ ಡೆಲಿವರಿ. ಸತತವಾಗಿ 4ನೇ ಎಸೆತ ಡಾಟ್ ಆಗ್ತಾ ಇದ್ದಾನೆ ಸೂರ್ಯ. ಇನ್ನು ಕೂಡ ಸಿಡಿ ಲಬ್ಬರದ ಆಟ ಆಡಬಲ್ಲಂತ ಆಟಗಾರ ಸೂರ್ಯ ಸ್ಟ್ರೈಕರ್ ಅಲ್ಲಿ. ಮತ್ತೆ ರೋಹನ್ ಎಸೆತಗಾರಿಕೆಯಲ್ಲಿ ಈತನ ಮಧ್ಯೆ ಕ್ಲೀನ್ ಬೋಲ್ಡ್. ಸೂರ್ಯನ ಉದ್ದರಿ ನೆಲಕ್ಕೆ ಉರುಳುತ್ತಾ ಇದೆ. ಪ್ರಥಮ ಪಂದ್ಯಾಟದಲ್ಲಿ ವಿಫಲತೆಯನ್ನು ಕೊಂಡ್ಕೊಂಡಿದ್ರು ಸೂರ್ಯ ಕೆಜಿಎಫ್. ಬಹುಶಃ ಥರ್ಡ್ ಅಂಪೈರ್ಗೆ ಮನವಿ ಹೋಗ್ತಾ ಇದೆ. ಫೇರ್ ಡೆಲಿವರಿ, ಔಟ್. ಎರಡನೇ ಉದ್ದರಿ ನೆಲಕ್ಕುರುಳುತ್ತಾ ಇದೆ. ಆರಂಭಿಕ ಜೋಡಿ ಸ್ಟೀಫನ್ ಸೂರ್ಯ ಬ್ಯಾಕ್ ಟು ದ ಪೆವಿಲಿಯನ್. ಆರಂಭಿಕ ಹಂತದಲ್ಲಿ ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾರೆ ಗ್ಲಾಡಿಯೇಟರ್ಸ್.
ತೆರವಾದ ಸ್ಥಾನಕ್ಕಾಗಿ ಕಾರ್ತಿಕ್ ಹಠ ಈ ಒಂದು ಭಾಗದ ಅತ್ಯುತ್ತಮ ಆಟಗಾರ ಕೂಡ ಕಾಠ. ಮತ್ತೆ ರೋಹನ್ ಈತನ ಮಧ್ಯೆ ರಿವರ್ ಸ್ವೀಪ್, ಕೇವಲ ಒಂದು ಓಟಗಳ ಸೇರ್ಪಡೆ ಆಗ್ತಾ ಇದೆ. ಕೊನೆಯ ಬಾರಿಗೆ 2ನೇ ಓವರ್ ಚಾಲ್ತಿಯಲ್ಲಿದೆ. ಈತನ ಮಧ್ಯೆ ಉತ್ತಮವಾದ ಹೊಡೆತ, ಚುಕ್ಕಿ ಎಸೆತಗಳು ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಓವರ್ನ ಮುಕ್ತಾಯ, 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ ಕೇವಲ 3 ಓಟಗಳನ್ನು ಗಳಿಸಿಕೊಳ್ತಾ ಇದ್ದಾರೆ. ಆರು ಓವರ್ಗಳ ಪಂದ್ಯಕೂಟ ಅರ್ಥಾತ್ 36 ಎಸೆತಗಳ ಪಂದ್ಯಕೂಟ. ಅದೆಷ್ಟರ ಮಟ್ಟಿಗೆ ಎದುರಾಳಿಗಳಿಗೆ ಟಾರ್ಗೆಟ್ ಅನ್ನ ಬಿಟ್ಟು ಕೊಡ್ತಾರೆ ಅಂತ ಕಾದು ನೋಡ್ಬೇಕಾಗ್ತಾ ಇದೆ. KPL ಸೀಸನ್ 2 ಡೇ 2 ನಡೀತಾ ಇದೆ. ದಿನದ ಪ್ರಥಮ ಪಂದ್ಯಾಟ ಈ ಒಂದು ಅಂಕಣದಲ್ಲಿ ಸಾಗಿ ಬರ್ತಾ ಇದೆ. ಎಸೆತಗಾರಿಕೆಯಲ್ಲಿ ಬೌಲರ್ಸ್ ನೇಮ್ ಮಂಜು. ಎಸೆತಗಾರಿಕೆಯಲ್ಲಿ KPL ನಲ್ಲಿ ಆಡಿದಂತ ಆಟಗಾರ ಪ್ರಥಮ ಎಸೆತ, ಉತ್ತಮವಾದ ಹೊಡೆತ, 2 ಓಟಗಳ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 5. ಸ್ಟಾರ್ ಆಟಗಾರ ಸೂರ್ಯ, ಕಾರ್ತಿಕ್, ಹೀಗೆ ಅನುಭವ ಉಳ್ಳಂತ ಆಟಗಾರರನ್ನು ಹೊಂದಿಕೊಂಡಿರುವಂತ ತಂಡ ಕೂಡ ಆಲ್ ಸ್ಟಾರ್ಸ್. 2ನೇ ಬಾರಿಗೆ ಮಂಜು, ಈತನ ಮಧ್ಯೆ ರಿವರ್ಸ್ ಮಾಡುವಂತ ಯತ್ನ, ಚುಕ್ಕಿ ಎಸೆತಗಳು ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಡಾಟ್ ಅಂಡ್ ಡೆಲಿವರಿ. ತೃತೀಯ ಬಾರಿಗೆ ಮಂಜು, ಈತನ ಮಧ್ಯೆ ಉತ್ತಮವಾದ ಹೊಡೆತ, ನೇರವಾಗಿ ಹೊಡೆಯಬಲ್ಲಂತ ಆಟಗಾರ ಕಾರ್ತಿಕ್. ಕೇವಲ 1 ಓಟಗಳ ಸೇರ್ಪಡೆ ಆಗ್ತಾ ಇದೆ. ಮತ್ತೆ ಮಂಜು, ಉತ್ತಮವಾದ ಎಸೆತ, ಚುಕ್ಕಿ ಎಸೆತಗಳು ಮಾತ್ರ ಅಂಕಿಅಂಶ ಪಟ್ಟಿಯನ್ನ ಸೇರ್ಕೊಳ್ತಾ ಇದೆ. ಡಾಟ್ ಅಂಡ್ ಡೆಲಿವರಿ. ಯುವ ಆಟಗಾರರಿಗೆ ವೇದಿಕೆಯನ್ನ ಕಲ್ಪಿಸಿಕೊಳ್ಳುವ ನಿಟ್ಟಿನಲ್ಲಿ KPL ಕೋರಮಂಗಲ ಪ್ರೀಮಿಯರ್ ಲೀಗ್ ಸೀಸನ್ 2 ನಡೆಸ್ತಾ ಇರುವಂತಹ ಆಯೋಜಕರು ಸತ್ಯ. ಇದರ ಮಧ್ಯೆ ಉತ್ತಮವಾದ ಎಸೆತ, ಚುಕ್ಕಿ ಎಸೆತ ಬರ್ತಾ ಇದೆ. ಮತ್ತೆ ಮಂಚು, ಉತ್ತಮವಾದ ಎಸೆತ, ಅಷ್ಟೇ ಉತ್ತಮವಾದ ಹೊಡೆತ ಬರ್ತಾ ಇದೆ. ಕೇವಲ 1 ಓಟಗಳ ಸೇರ್ಪಡೆ ಆಗ್ತಾ ಇದೆ. ಓವರ್ನ ಮುಕ್ತಾಯ, 3 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ ಕೇವಲ 7 ಓಟ. ಸ್ಥಳೀಯ 16 ತಂಡಗಳ ನಡುವಿನ 3 ದಿನಗಳ ಕಾಲ ಕ್ರಿಕೆಟ್ ಹಬ್ಬ, ಕ್ರಿಕೆಟ್ ಜಾತ್ರೆ, ಕ್ರಿಕೆಟ್ ಕಾಳಗ ಬಸ್ ಆಗ್ತಾ ಇದೆ.
ಕ್ರಿಕೆಟ್ ಫೆಸ್ಟಿವಲ್ ನಡೀತಾ ಇದೆ. ಕೋರಮಂಗಲ ಪ್ರೀಮಿಯರ್ ಲೀಗ್ 2024. ಚತುರ್ಥ ಓವರ್ಗಾಗಿ ಸೂರ್ಯ ಈ ತರ್ಮದ ಉತ್ತಮವಾದ ಎಸೆತ. ಚುಕ್ಕಿ ಎಸೆತಗಳು ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಡಾಟ್ ಹೆಡ್ ಡೆಲಿವರಿ ತನ್ನ ಕೂಟದ 2ನೇ ಓವರ್ನ ಚಾಲ್ತಿಯಲ್ಲಿದೆ. ಇನ್ನಿಂಗ್ಸ್ನ 4ನೇ ಓವರ್ ಚಾಲ್ತಿಯಲ್ಲಿದೆ. 2ನೇ ಬಾರಿಗೆ ಸೂರ್ಯ ಎದುರಿಸುವಂತ ಆಟಗಾರ ಕಾರ್ತಿಕ್. ಈ ತನ್ಮದ ವೈಡ್ ಬಾಲ್ ದಾನ ರೂಪದ ಕೊಡುಗೆಯನ್ನು ನೀಡ್ತಾ ಇದ್ದಾರೆ. 1 ಓಟಗಳ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 8. ಮತ್ತೆ ಸೂರ್ಯ ಈ ತನ್ಮದ ಉತ್ತಮವಾದ ಎಸೆತ. ಕೇವಲ 1 ಓಟಗಳ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 9. 9ಕ್ಕೆ 2 ಉದ್ದರಿಗಳನ್ನು ಕಳೆದುಕೊಂಡು ಈ ಒಂದು ಪಂದ್ಯಾಟವನ್ನು ಆಡ್ತಾ ಇದೆ ಆಲ್ ಸ್ಟಾರ್ಸ್. ಮತ್ತೆ ಸೂರ್ಯ ಉತ್ತಮವಾದ ಎಸೆತ. ಚುಕ್ಕಿ ಎಸೆತ ಬರ್ತಾ ಇದೆ. ಡಾಟ್ ಅಂಡ್ ಡೆಲಿವರಿ. ಚೆಂಡಿಗೆ ಸಾಕಷ್ಟು ತಿರುವನ್ನ ನೀಡ್ತಾ ಇದ್ದಾನೆ ಸೂರ್ಯ. ನಾಲ್ಕನೇ ಬಾರಿಗೆ ಉತ್ತಮವಾದ ಹೊಡೆತ. ಕೇವಲ 1 ಓಟಗಳ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 10. 2 ಅಂಕೆಯನ್ನ ಸೇರಿಕೊಳ್ತಾ ಇದೆ. ಮತ್ತೆ ಸೂರ್ಯ ವೈಡ್ ಬಾಲ್. ಮತ್ತೊಂದು ದಾನ ರೂಪದ ಕೊಡುಗೆ ಬರ್ತಾ ಇದೆ. 1 ಓಟಗಳ ಸೇರ್ಪಡೆ ಆಗ್ತಾ ಇದೆ. ಸೂರ್ಯ ಉತ್ತಮವಾದ ಎಸೆತ. ಯಾರ್ಕರ್ ಡೆಲಿವರಿ ಬರ್ತಾ ಇದೆ. ಚೆಂಡಿಗೆ ಸಾಕಷ್ಟು ವೇಗವನ್ನ ಕಲ್ಪಿಸಿಕೊಡ್ತಾ ಇದ್ದಾರೆ. ಕೊನೆಯ 1 ಎಸೆತ ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್. ತಂಡದ ಮೊತ್ತ 12. ನಿನ್ನೆ ಕೂಡ ಪ್ರಥಮ ಪಂದ್ಯಾಟ ಕನಿಷ್ಠ ಮೊತ್ತ ದಾಖಲಿಸಿದ್ರು. ಇವತ್ತಿನ ದಿನ ಅದೆಷ್ಟರ ಮಟ್ಟಿಗೆ ಟಾರ್ಗೆಟ್ ಅನ್ನು ಬಿಟ್ಟು ಕೊಡ್ತದೆ ಅಂತ ಕಾದು ನೋಡಲೇಬೇಕಾಗ್ತದೆ. ಮತ್ತೆ ಸೂರ್ಯ ಉತ್ತಮವಾದ ಎಸೆತ. ಅಷ್ಟೇ ಉತ್ತಮವಾದ ಪ್ರಯತ್ನವನ್ನ ಮಾಡಿದ್ರು. 1 ಓಟಗಳು ಮಾತ್ರ ಸೇರ್ಪಡೆ ಆಗ್ತಾ ಇದೆ. ಓವರ್ನ ಮುಕ್ತಾಯ. 4 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ ಕೇವಲ 13 ಓಟ. ಕೊನೆಯ ಹಂತದ 12 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಬಹುಶಃ ಓವರ್ಗೆ 10ರ ಸರಾಸರಿಯನ್ನು ಕಂಡಿದ್ರೆ 30ರ ಮೇಲೆ ಗಳಿಸಬಹುದು. ಐದನೇ ಓವರ್ಗಾಗಿ ಮಂಜು ಯುವ ಆಟಗಾರ. ಮಂಜು ಸಾಕಷ್ಟು ಅನುಭವವನ್ನ ಉಳ್ಳಂತ ಆಟಗಾರ ಮಂಜು. ಈ ತನ್ಮಧ್ಯೆ ಉತ್ತಮವಾದ ಎಸೆತ. ವೈಡ್ ಬಾಲ್. ಬಹುಶಃ KPL ನಲ್ಲಿ ಹೈಯೆಸ್ಟ್ ಬಿಡ್ಡಿಗೆ ಖರೀದಿಸಿದಂತ ಆಟಗಾರ ಇದ್ರೆ ಕೂಡ ಮಂಜು. ಕೋರಮಂಗಲದ ಪ್ರಮುಖ ಆಟಗಾರ. KSPL ನಲ್ಲಿ ಕೂಡ ಮಿಂಚಿದಂತ ಆಟಗಾರ
ಮಂಜು ಎಸೆತಗಾರಿಕೆಯಲ್ಲಿ ಆಲ್ರೌಂಡರ್ ಆಟಗಾರ ಕೂಡ ದಾಂಡಿಗತ್ತದಲ್ಲಿ ಅತ್ಯುತ್ತಮವಾಗಿ ಆಡಬಲ್ಲಂತ ಆಟಗಾರ. ಇದರ ಮಧ್ಯೆ ಟಿಪ್ ಔಟ್. ಕೀರ್ತಿ ಬ್ಯಾಕ್ ಟು ದ ಪೆವಿಲಿಯನ್. ತೆರವಾದ ಸ್ಥಾನಕ್ಕಾಗಿ ಚೇತನ್. ಈ ಭಾಗದ ಮತ್ತೊಬ್ಬ ಪ್ರಮುಖ ಆಟಗಾರ ಕೂಡ ಚೇತನ್. ಕಳೆದ ಬಾರಿ ಕೂಡ ಈ ಒಂದು ಟೂರ್ನಮೆಂಟ್ ನಲ್ಲಿ ಭಾಗವಹಿಸಿದಂತ ಆಟಗಾರ ಚೇತನ್ ಅಕ್ಕಡವನ್ನು ಪ್ರವೇಶಿಸಿಕೊಳ್ತಾ ಇದ್ದಾರೆ. ಮತ್ತೆ ಮಂಜು ಟು ಚೇತನ್. ಎರಡನೇ ಬಾರಿಗೆ ಉತ್ತಮವಾದ ಎಸೆತ. ಚುಕ್ಕಿ ಎಸೆತಗಳು ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಡಾಟೆಡ್ ಡೆಲಿವರಿ. ತೃತೀಯ ಬಾರಿಗೆ ಮಂಜು. ಉತ್ತಮವಾದ ಎಸೆತ. ಮತ್ತೊಂದು ಚುಕ್ಕಿ ಎಸೆತ ಬರ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಚುಕ್ಕಿ ಎಸೆತಗಳು ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಮಂಜು ಅತ್ಯುತ್ತಮವಾದ ಎಸೆತಗಳನ್ನ ಎಸಿತಾ ಇದ್ದಾನೆ. ಈ ತನ್ಮದ ಉತ್ತಮವಾದ ಎಸೆತ. ಮತ್ತೊಂದು ಚುಕ್ಕಿ ಎಸೆತ ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ನಾಲ್ಕನೇ ಎಸೆತ ಕೂಡ ಚುಕ್ಕಿ ಎಸೆತಗಳು ಸೇರ್ಪಡೆ ಆಗ್ತಾ ಇದೆ. ಲಾಸ್ಟ್ ಟು ಬಾಲ್. ಓವರ್ ಮುಕ್ತಾಯ. ಸಿಂಗಲ್ ಬರಲಿಲ್ಲ. ನಾನು ಅದೇ ಸಿಂಗಲ್ ಹೊಡ್ಲಿಲ್ಲ. ಸಿಂಗಲ್ ಬರಲಿಲ್ಲ ಅಣ್ಣ. ಕೊನೆಯ ಬಾರಿಗೆ ಮಂಜು. ಈ ತನ್ಮದ ಉತ್ತಮವಾದ ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. ಓವರ್ ಮುಕ್ತಾಯ. 5 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 14. ಎಸೆತಗಾರಿಕೆಯಲ್ಲಿ ರಚಿತ್. ಈ ತನ್ಮಧ್ಯೆ ವೈಟ್ ಬಾಲ್. ಮತ್ತೊಂದು ದಾಳ ರೂಪದ ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ತಂಡದ ಮೊತ್ತ 15.
6ನೇ ಓವರ್ ಚಾಲ್ತಿಯಲ್ಲಿದೆ. ಕೊನೆಯ 6 ಎಸೆತ ಬಾಕಿ ಉಳಿತಾ ಇದೆ ಪ್ರಥಮ ಎಸೆತಕ್ಕಾಗಿ. ಉತ್ತಮವಾದ ಹೊಡೆತ, ಚೆಂಡು ಸೀಮಾ ರೇಖೆ ಕಡಿದಾಡ್ತಾ ಇದೆ. ಷಟ್ಕ, ದಿನದ ಪ್ರಥಮ ಷಟ್ಕ ಕೂಡ ಇದಾಗ್ತಾ ಇದೆ. ಕಾಟಿ ಇರುವವರೆಗೂ ಎದುರಾಳಿಗಳಿಗೆ ಸ್ವಲ್ಪ ಮಟ್ಟಿಗೆ ತಲೆನೋವಿನ ವಿಚಾರ ಇದ್ದೇ ಇರ್ತದೆ. ಈ ಭಾಗದ ಅತ್ಯುತ್ತಮ ಆಟಗಾರ ಕಾಟಿ. ಬ್ರೇವ್ ಸ್ಟಾರ್ನ ಪರವಾಗಿ ಸಾಕಷ್ಟು ಪಂದ್ಯಾಟ ಆಡಿದಂತಹ ಅನುಭವದ ಆಟಗಾರ. ಬಲವಾದ ಹೊಡೆತ, ಚೆಂಡು ಸೀಮಾ ರೇಖೆ ಕಡಿದಾಡ್ತಾ ಇದೆ. ಷಟ್ಕ, 6 ಓಟಗಳ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 27, 27. ನಿತ್ತ ನೀರು ಚಲನೆ ಆದ ಹಾಗೆ ನಿತ್ತ ರನ್ ಚಲನೆ ಆಗ್ತಾ ಇದೆ. ತೃತೀಯ ಬಾರಿಗೆ ಗಾಳಿಯಲ್ಲಿ ಚೆಂಡು ಕ್ಯಾಚ್ ಔಟ್. ನಂಬಿಗಸ್ತ ಆಟಗಾರ ಕಾಟಿ ಬ್ಯಾಕ್ ಟು ದ ಪೆವಿಲಿಯನ್. ತೆರವಾದ ಸ್ಥಾನಕ್ಕಾಗಿ ದೀಪಕ್. ಇನ್ನು ಕೂಡ 3 ಎಸೆತ ಬಾಕಿ ಉಳಿತಾ ಇದೆ. ನಾಲ್ಕನೇ ಎಸೆತ, ಚುಕ್ಕಿ ಎಸೆತ ಬರ್ತಾ ಇದೆ. ಕೊನೆಯ ಹಂತದ 2 ಎಸೆತ ಬಾಕಿ ಉಳಿತಾ ಇದೆ. ದಯವಿಟ್ಟು ಅಂಕಣದ ಒಳಗಡೆ ಯಾರು ಪ್ರವೇಶಿಸಬಾರ್ದು. ಮಧ್ಯ ನೆಟ್ಟನೇರ ಹೊಡೆತ, ಗಾಳಿಯಲ್ಲಿ ಚೆಂಡು ಕ್ಯಾಚ್ ಔಟ್. ಬಹುಶಃ ಆರಂಭಿಕ ಹಂತದಲ್ಲಿ 2 ಸಿಕ್ಸರ್ ಅನ್ನ ನೀಡಿದ್ರು, ತದನಂತರ 2 ಹುದ್ದರಿಗಳನ್ನ ಪಡೀತಾ ಇದ್ದಾರೆ. ಲಾಸ್ಟ್ ಬಾಲ್, ಇನ್ನಿಂಗ್ಸ್ ನ ಕೊನೆಯ 1 ಎಸೆತ ಬಾಕಿ ಉಳಿತಾ ಇದೆ. ಅದೇ ರೀತಿ ಪಂದ್ಯಾಟಕ್ಕೆ ಆಗಮಿಸಿಕೊಳ್ತಾ ಇದ್ದಾರೆ ನವೀನ್ ಭಂಡಾರಿ, ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಮಧ್ಯ ಗಾಳಿಯಲ್ಲಿ ಚೆಂಡು ಕ್ಯಾಚ್ ಔಟ್. ಈ ಒಂದು ಓವರ್ ನಲ್ಲಿ 3ನೇ ಹುದ್ದರಿಗಳನ್ನ ಪಡೆಯುತ್ತಾ ಇದ್ದಾರೆ. ತಂಡದ ಮೊತ್ತ 27, 28ರ ಟಾರ್ಗೆಟ್.
ಹಲೋ, ಅಬ್ದುಲ್ ಕಲಾಂ ಬಾಯ್ಸ್, ವೆರಿ ಡಿಸಿಪ್ಲೈನ್ ಬಾಯ್ಸ್, ಈ ಕಡೆ ಬರ್ತೀರಾ ಸ್ವಲ್ಪ ಅಲ್ಲಿಂದ? ಅಬ್ದುಲ್ ಕಲಾಂ ಬಾಯ್ಸ್, ಹೆಸರು ಮಾತ್ರ ಚೆನ್ನಾಗಿದೆ, ಬನ್ನಿ ಈ ಕಡೆ ಬನ್ನಿ. ಒಬ್ಬನೇ ತೊಳ್ತಲ್ಲ ಅಣ್ಣ. ಹಲೋ, ಅಲ್ಲಿ ಎಂಟ್ರೆನ್ಸ್ ಅಲ್ಲಿರುವ ಪ್ರೇಕ್ಷಕರು ದಯವಿಟ್ಟು ಅಲ್ಲಿ ನಿಲ್ಲಬಾರ್ದು. ಎರಡನೇ ಇನ್ನಿಂಗ್ಸ್ ಆರಂಭವಾಗ್ತಾ ಇದೆ. ಆರಂಭಿಕ ಎಸೆತಗಾರರಾಗಿ ಕಾಠಿ. ಈ ತರ್ಮದ ಉತ್ತಮವಾದ ಎಸೆತ, ಅಷ್ಟೇ ಉತ್ತಮವಾದ ಹೊಡೆತ ಬರ್ತಾ ಇದೆ. ಕೇವಲ ಒಂದು ಓಟಗಳ ಸೇರ್ಪಡೆ ಆಗ್ತಾ ಇದೆ. ಸ್ಟ್ರೈಕರ್ ನಲ್ಲಿ ಮಂಜು. ಸಂಜಯ್ ಶೇಖರ್ ಅಲ್ಲಿ ಎರಡನೇ ಬಾರಿಗೆ ಕಾರ್ತಿಕ್. ಈ ತರ್ಮದ ಉತ್ತಮವಾದ ಎಸೆತ, ಚುಕ್ಕಿ ಎಸೆತ ಬರ್ತಾ ಇದೆ. ತೃತೀಯ ಬಾರಿಗೆ ಉತ್ತಮವಾದ ಎಸೆತ, ಮತ್ತೊಂದು ಡಾಟ್ ಅಲವರಿ. ನಾಲ್ಕನೇ ಬಾರಿಗೆ ಉತ್ತಮವಾದ ಎಸೆತ, ಮತ್ತೊಂದು ಚುಕ್ಕಿ ಎಸೆತ. ಐದನೇ ಬಾರಿಗೆ ಇನ್ನು ಕೂಡ ಎರಡು ಎಸೆತ ಬಾಕಿ ಉಳಿತಾ ಇದೆ. ಐದನೇ ಬಾರಿಗೆ ಕಾರ್ತಿಕ್. ಉತ್ತಮವಾದ ಎಸೆತ, ಅಷ್ಟೇ ಉತ್ತಮವಾದ ಹೊಡೆತ ಬರ್ತಾ ಇದೆ. ದಿಲ್ ಸ್ಕೂಪ್. ಎರಡು ಓಟಗಳ ಸೇರ್ಪಡೆ, ತಂಡದ ಮೊತ್ತ 3. ಲಾಸ್ಟ್ ಬಾಲ್, ಕೊನೆಯ ಬಾರಿಗೆ ಈ ತನ್ಮಧ್ಯೆ ವೈಡ್ ಬಾಲ್. ತಂಡದ ಮೊತ್ತ 4. ಪ್ರಥಮ ಓವರ್ನ ಕೊನೆಯ ಎಸೆತಕ್ಕಾಗಿ ಕಾರ್ತಿಕ್. ಈ ತನ್ಮಧ್ಯೆ ಮತ್ತೊಂದು ದಿಲ್ ಸ್ಕೂಪ್. ಎರಡು ಓಟಗಳ ಸೇರ್ಪಡೆ ಆಗ್ತಾ ಇದೆ. ಓವರ್ನ ಮುಕ್ತಾಯ, ಪ್ರಥಮ ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 6.
ಎರಡನೇ ಓವರ್ಗಾಗಿ ದೀಪಕ್ ಪ್ರಥಮ ಎಸೆತ ಉತ್ತಮವಾದ ಎಸೆತ ಬರ್ತಾ ಇದೆ. ಚೆಂಡಿಗೆ ಸಾಕಷ್ಟು ವೇಗವನ್ನ ನೀಡ್ತಾ ಇದ್ದಾನೆ ದೀಪಕ್. ಚುಕ್ಕಿ ಎಸೆತಗಳು ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಇನ್ನಿಂಗ್ಸ್ ನ ಎರಡನೇ ಓವರ್ ಚಾಲ್ತಿಯಲ್ಲಿದೆ. ಎರಡನೇ ಎಸೆತಕ್ಕಾಗಿ ಮತ್ತೆ ದೀಪಕ್. ಈ ಮಧ್ಯೆ ಫುಲ್ ಟಾಸ್ ಡೆಲಿವರಿ. ಕೇವಲ ಒಂದು ಓಟಗಳ ಸೇರ್ಪಡೆ ಆಗ್ತಾ ಇದೆ. ತೃತೀಯ ಬಾರಿಗೆ ದೀಪಕ್. ಈ ಮಧ್ಯೆ ದಿಲ್ ಸ್ವಿಪ್ ಮಾಡುವಂತ ಯತ್ನ. ಎರಡು ಓಟಗಳ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 9. ಮತ್ತೊಂದು ದಿಲ್ ಸ್ಕೂಪ್. ಕೇವಲ ಒಂದು ಓಟಗಳ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 10. ಎರಡನೇ ಓವರ್ನ ಚಾಲ್ತಿಯಲ್ಲಿ ಇನ್ನು ಕೂಡ 2 ಎಸೆತ ಬಾಕಿ ಉಳಿತಾ ಇದೆ. ಈ ಮಧ್ಯೆ ಸ್ಲೋವರ್ ಫುಲ್ ಟಾಸ್. ಎರಡು ಓಟಗಳ ಸೇರ್ಪಡೆ ಆಗ್ತದೆ. ದಯವಿಟ್ಟು ಅಲ್ಲಿ ಎಂಟ್ರೆನ್ಸ್ ಅಲ್ಲಿರುವ ಆಟಗಾರರು ಒಂದು ಬೇಗನೆ ಬಂದು ಇಲ್ಲಿ ಸೇರ್ಕೊಳ್ಳಿ. ಅಲ್ಲಿ ಆಟ ಆಡುವಾಗ ದಯವಿಟ್ಟು ಅಲ್ಲಿ ನಿಲ್ಲಬಾರ್ದಂತ ಕೇಳಿಕೊಳ್ತಾ ಇದ್ದೇವೆ, ಗಮನಿಸಿಕೊಳ್ಳಿ. ಈತನ ಮಧ್ಯೆ ನೋ ಬಾಲ್. ಎದೆಯ ಮೇಲ್ಭಾಗಕ್ಕೆ ಎಸೆದಿರುವಂತ ಎಸೆತಗಾರಿಕೆಯನ್ನು ಕಂಡುಕೊಂಡು ನೋ ಬಾಲ್ ಎನ್ನುವ ತೀರ್ಮಾನವನ್ನ ತಿಳಿಸಿಕೊಡ್ತಾ ಇದ್ದಾರೆ ತೀರ್ಮಾನಕರು. ಮುಂದಿನ ಎಸೆತ ಫ್ರೀ ಹಿಟ್. ಮತ್ತೆ ದೀಪಕ್. ಈತನ ಮಧ್ಯೆ ಕ್ಲೀನ್ ಬೌಲ್ಡ್ ಆಗಿದ್ರು. ಬಹುಶಃ ಫ್ರೀ ಹಿಟ್ ನ ಲಾಭವನ್ನ ಪಡೆದುಕೊಳ್ತಾ ಇದ್ದಾರೆ. ಕೇವಲ ಒಂದು ಓಟಗಳ ಸೇರ್ಪಡೆ ಆಗ್ತಾ ಇದೆ. ಚೆಂಡಿಗೆ ಸಾಕಷ್ಟು ವೇಗವನ್ನ ನೀಡಿ ವಿಕೆಟ್ಗೆ ಮುತ್ತಿಗ್ತಾ ಇತ್ತು. ಆದರೂ ಕೂಡ ಪುರಬೂರ ಲಾಭವನ್ನ ಪಡೆದುಕೊಳ್ತಾ ಇದ್ದಾರೆ. ಫ್ರೀ ಹಿಟ್ ನ ಲಾಭವನ್ನ ಪಡೆದುಕೊಳ್ತಾ ಇದ್ದಾರೆ. ಕೇವಲ ಒಂದು ಓಟಗಳ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ
14. ಮತ್ತೆ ದೀಪಕ್ ಈ ತರ್ಮದ ಉತ್ತಮವಾದ ಹೊಡೆತ. ಕೇವಲ 1 ಓಟಗಳ ಸೇರ್ಪಡೆ ಆಗ್ತಾ ಇದೆ. ಓವರ್ ಮುಕ್ತಾಯ. 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 15. 24 ಎಸೆತ, 13 ಓಟಗಳ ಅವಶ್ಯಕತೆ. ಬೌಲರ್ಸ್ ನೇಮ್ ಎಸೆತಗಾರಿಕೆಯಲ್ಲಿ ಕೀರ್ತಿ, ಮಂಡ್ಯ ಎಕ್ಸ್ಪ್ರೆಸ್. ಈತ ಮಧ್ಯೆ ಶಾರ್ಟ್ ಆಗಿ ಬಿದ್ದಿರುವಂತ ಚೆಂಡಿಗೆ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಅತ್ಯುತ್ತಮವಾಗಿ ಆಟವನ್ನು ಆಡಿರುವಂತಹ ಆಟಗಾರ ಸಂಜಯ್. ಬ್ಯಾಕ್ ಟು ದ ಪೆವಿಲಿಯನ್. ಆರಂಭಿಕ ಹಂತದಲ್ಲಿ ದಿಲ್ ಸ್ಕೂಪ್ ಮೂಲಕ ಆಟಗಾರರನ್ನ ಹುರಿದುಂಬಿಸಿ 2 ಓಟಗಳನ್ನ ಗಳಿಸಿ ತಂಡಕ್ಕೆ ನೆರವಾಗಿದ್ರು. ಇವಾಗ ಹುದ್ದರಿಗಳನ್ನ ಬಿಟ್ಟುಕೊಡ್ತಾ ಇದ್ದಾರೆ ಸಂಜಯ್. ಬ್ಯಾಕ್ ಟು ದ ಪೆವಿಲಿಯನ್. ತೆರವಾದ ಸ್ಥಾನಕ್ಕಾಗಿ ಪುನೀತ್. ಇನ್ನೋರು ಯುವ ಆಟಗಾರ ಕೂಡ ಪುನೀತ್. 2ನೇ ಬಾರಿಗೆ ಕೀರ್ತಿ. ಉತ್ತಮವಾದ ಎಸೆತ. ಚುಕ್ಕಿ ಎಸೆತಗಳು ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಡಾಟ್ ಅಂಡ್ ಡೆಲಿವರಿ. ತೃತೀಯ ಬಾರಿಗೆ ಈ ತರ್ಮದ ನೆಟ್ಟನೇರ ಹೊಡೆತ. ಹಾವಳಿ ಓಟಗಳ ಪೂರೈಕೆ ಆಗ್ತಾ ಇದೆ. ಆರಂಭಿಕ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಕನಿಷ್ಠ ಸ್ಕೋರ್ ಅನ್ನ ಗಳಿಸಿದ್ರು. 28ರ ಟಾರ್ಗೆಟ್ ಅನ್ನ ಎದುರಾಳಿಗಳಿಗೆ ಬಿಟ್ಟುಕೊಟ್ಟಿದ್ರು. ಇವಾಗ ಎಸೆತಗಾರರು ಮ್ಯಾಜಿಕ್ ಮಾಡಬೇಕಾಗ್ತಾ ಇದೆ. ರನ್ ಅನ್ನ ಕಡಿವಾಣ ಹಾಕಿದ್ರೆ ಜಯಿಸಬಹುದು, ವಿಕೆಟ್ಗಳನ್ನ ಪಡೆದಿದ್ರೆ ಜಯಿಸಬಹುದು. ಅದೆಷ್ಟರ ಮಟ್ಟಿಗೆ ಎಸೆತಗಾರರು ಎಸೆತಗಳನ್ನ ಎಸಿತಾರಂತ ಕಾದು ನೋಡ್ಬೇಕಾಗ್ತಾ ಇದೆ. ಮತ್ತೆ ಕೀರ್ತಿ ಎಸೆತಗಾರಿಕೆಯಲ್ಲಿ
ಈ ತನ್ಮಧ್ಯೆ ದಿಲ್ ಸ್ಕೂಪ್ ಅವಳಿ ಓಟಗಳ ಪೂರೈಕೆ ಆಗ್ತಾ ಇದೆ. ತಂಡದ ಮೊತ್ತ 19. ಕೇವಲ 9 ಓಟಗಳ ಅವಶ್ಯಕತೆ. 5ನೇ ಬಾರಿಗೆ ಈ ತನ್ಮಧ್ಯೆ ಕ್ಯಾಚನ ಕೈ ಚೆಲ್ತಾ ಇದ್ದಾರೆ. ತಂಡದ ಮೊತ್ತ 20 ಕೊನೆಯ ಬಾರಿಗೆ ಕೀರ್ತಿ ಈ ತನ್ಮಧ್ಯೆ ಸ್ಲೋ ಓವರ್ ಚೆಂಡು ಓವರ್ ಮುಕ್ತಾಯ. 3 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 20. ಇನ್ನು ಕೂಡ 3 ಓವರ್ಗಳಿಗೆ ಅರ್ಥಾತ್ 18 ಎಸೆತಗಳ ಮುಂದೆ ಕೇವಲ 8 ಓಟಗಳ ಅವಶ್ಯಕತೆ. ಬಹುಶಃ ಆಫರ್ ಬರ್ತಾ ಇದೆ ದಾಡಿಗತ್ತುವರೆಗೆ. ಯಾರೇ ಸಿಕ್ಸರ್ ಅನ್ನು ಹೊಡೆದ್ರೆ 200 ರೂಪಾಯಿ. 2 ಆಟಗಾರರಿಗೆ ಅನ್ವಯವಾಗಿರ್ತದೆ. ಈ ತರ್ಮದ ರಿವರ್ಸ್ ಸ್ವಿಪ್ ಮಾಡುವಂತ ಯತ್ನ ಮಾಡಿದ್ರು. ಯಾವುದೇ ಆಟಗಾರರು ಒಂದು ಸಿಕ್ಸರ್ ಅನ್ನು ಗಳಿಸಿದ್ರೆ 200 ರೂಪಾಯಿ ಘೋಷಣೆ ಆಗ್ತಾ ಇದೆ. ಈ ತರ್ಮದ ನೆಟ್ಟ ನೇರ ಹೊಡೆತ ಕೇವಲ 1 ಓಟಗಳ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 21. ಉತ್ತಮವಾದ ಎಸೆತ, ಚುಕ್ಕಿ ಎಸೆತ ಬರ್ತಾ ಇದೆ. ಮತ್ತೆ ದೀಪಕ್ ಈ ತರ್ಮದ ಉತ್ತಮವಾದ ಎಸೆತ, ಮತ್ತೊಂದು ಚುಕ್ಕಿ ಎಸೆತ ಬರ್ತಾ ಇದೆ. ಲಾಸ್ಟ್ ಬಾಲ್. ಈ ತರ್ಮಧ್ಯೆ ಮಂಜು KPL Manju back to the pavilion. ಮುಂದಿನ ಪಂದ್ಯಾಟವಾಗಿ KCC ವಿರುದ್ಧವಾಗಿ ಅಬ್ದುಲ್ ಕಲಾಂ ಬಾಯ್ಸ್. 2 ತಂಡದ ನಾಯಕರು ಟಾಸ್ಗಾಗಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಅಬ್ದುಲ್ ಕಲಾಂ ತಂಡದ ಮಾಲೀಕರು ಶ್ರೀಧರ್ ನಮ್ಮೊಂದಿಗಿದ್ದಾರೆ. ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಮಧ್ಯೆ ಚೆಂಡು ಸೀಮಾ ರೇಖೆಗಾಡಿ ದಾಡ್ತಾ ಇದೆ. ಷಟ್ಕ 6 ಓಟಗಳ ಸೇರ್ಪಡೆ ಆಗ್ತಾ ಇದೆ. ಪಂದ್ಯಾಟ ಟೈ ಆಗಿದೆ.
ಬಹುಶಃ ರಂಜಿತ್ಗೆ 200 ರೂಪಾಯಿ ದೊರಕ್ತಾ ಇದೆ. ಮಧ್ಯಾಹ್ನದ ಊಟದ ಖರ್ಚಿಗಾಯ್ತು. ಈತನ ಮಧ್ಯೆ ಪಂದ್ಯಾಟವನ್ನ ಜಯಿಸಿಕೊಳ್ತಾ ಇದೆ.